ನಮ್ ಜೊತೆ ಮಾತನಾಡೋದಕ್ಕೆ ಅಶ್ವಥ್ ನಾರಾಯಣ ಅವರಿದ್ದಾರೆ, ಅವ್ರಿಗೆ ಮಾತಾಡ್ಸೋಣ. ಸರ್, ಸರ್ಕಾರ ಅನುಷ್ಠಾನ ಸಮಿತಿ ಏನಿದೆ ಅದ್ರ ವಿರುದ್ಧ ದೂರು ನೀಡೋದಕ್ಕೆ ಇವತ್ತು ರಾಜ್ಯಪಾಲರ ಹತ್ರ ಬಂದಿದ್ದೀರಾ. ಇವ್ರು ಏನಂತ ರೆಸ್ಪಾನ್ಸ್ ಮಾಡಿದ್ರು? ನೀವು ಇದ್ರ ವಿರುದ್ಧ ಯಾವ್ದಾದ್ರು ಕ್ರಮ ತಗೋತಾರ ಹೆಂಗೆ ಸರ್? ನೋಡಿ, ಕ್ರಮ ತಗೊಳ್ಳೇಬೇಕು. ನಾವು ಕಾನೂನು ಕೇಳ್ತಾ ಇರೋದು. ಕಾನೂನು ಸಂವಿಧಾನದ ಚೌಕಟ್ಟಿನಲ್ಲಿ ಏನೊಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಹಣ ದುರ್ಬಳಕೆ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನ ಕ್ರಮ ವಹಿಸಿ ತಕ್ಷಣ ವಜಾಗೊಳಿಸಿ ಹಣವನ್ನ ಮರುಪಾವತಿ ಸರ್ಕಾರ ಮಾಡಿಸ್ಕೋಬೇಕು ಅನ್ನೋದು ನಮ್ಮ ಒತ್ತಾಯ. ಸರ್, ನಾವೆಲ್ಲೂ ಕೂಡ ಶಾಸಕರ ಅವರ ಒಂದು ಅಧಿಕಾರವನ್ನ ಮಟ್ಕು ಹಾಕುವಂತ ಕೆಲಸವನ್ನ ನಾವು ಮಾಡ್ತಿಲ್ಲ. ಇಲ್ಲಿ ಬಂದ್ಬಿಟ್ಟು ಕಾರ್ಯಕರ್ತರು ಎಲ್ರಿಗೂ ಹಣ ತಲುಪ್ಲಿ ಅನ್ಬಿಟ್ಟು ಈ ರೀತಿ ಮಾಡಿದೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಏನ್ ಬೇರೆ ಈಗ ಸರ್ಕಾರದಲ್ಲಿ ಹಣ ತಲುಪ್ತಿಲ್ವಾ? ಇದೇನು ಡಿಬಿಟಿ ಇರೋದು? ಡಿಬಿಟಿ ನಲ್ಲಿ ಯಾರಿಗೇನ್ ಪಾತ್ರ ಇದೆ? ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ಏನ್ ಕೆಲಸ? ಅನುಷ್ಠಾನ ಮಾಡೋ ಅಧಿಕಾರಿಗಳಾಗಿದ್ರೆ ಬೇರೆಲ್ಲ ಕ್ಷೇಮಾಭಿವೃದ್ಧಿ ಕೆಲಸಗಳಿಲ್ವಾ? ಇದಕ್ಕೆ ಹಲವಾರು ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳಿದಾವೆ. ಅದ್ರ ಜೊತೆ ಹೊಸದಾಗಿ ಇವರು ಒಂದು ಗ್ಯಾರಂಟಿ ತಂದಿದ್ದಾರೆ, ಅದಕ್ಕೆ ಮಾಡ್ಲಿ. ಅದಕ್ಕೆ ಇವ್ರು ಹಾಕ್ಬೇಕು. ಸೊ ಇವ್ರಿಗೆ ಸರ್ಕಾರ ಕೊಟ್ಟಿದ್ದಾರೆ ಜನ, ಕಾಂಗ್ರೆಸ್ ಸರ್ಕಾರ ಇದೆ, ಅನುಷ್ಠಾನ ಮಾಡ್ಲಿ. ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳಿಗೂ ಸಂಬಳ ಕೊಟ್ಟು ಇವ್ರಿಗೂ ಸಂಬಳ ಕೊಡ್ಲಿಕ್ಕಾಗತ್ತಾ? ಹಾಗಾದ್ರೆ ಅಧಿಕಾರಿಗಳ ಸಂಬಳದಲ್ಲಿ ಕಟ್ ಮಾಡಿ ಇವ್ರಿಗೆ ಕೊಡ್ಲಿ. ಈಗ ಬಂದ್ಬಿಟ್ಟು ಏನು ಈಗಾಗಲೇ ಏನು ಅನುಷ್ಠಾನ ಸಮಿತಿಯನ್ನ ಕೂಡ ಮಾಡಿದ್ದಾರೆ, ಇದರಿಂದ ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ, ಇದು ಮುಂದುವರಿಯುತ್ತೆ 5 ವರ್ಷ ಅನ್ಬಿಟ್ಟು DCM ಅವರು ನಿನ್ನೆ ಅಷ್ಟೇ ಹೇಳಿದ್ದಾರೆ. ಅವರಿಂದ ಇನ್ನೇನ್ ಬಯಸ್ತೀರಾ? ನಾವು ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕಾನೂನು ಅನುಷ್ಠಾನ, ಕಾನೂನು ಕ್ರಮ ವಹಿಸಬೇಕು ಅನ್ನೋದು ನಮ್ಮ ಒತ್ತಾಯ. ಸರ್, ಇದು ಯಾವ ರೀತಿ ತಾರಕಕ್ಕೆ ಅಂತ ಕೊಂಡೊಯ್ಯೋವರೆಗೂ ಹೋರಾಟ ನಡೆಸ್ತೀರಾ? ಯಾವ ರೀತಿ ಇರುತ್ತೆ? ಖಂಡಿತ ಇದನ್ನು ಕೊನೆ ತುದಿ ಮುಟ್ಟಬೇಕು. ಹಾಗಾಗಿ ಕಾನೂನು ಅನುಷ್ಠಾನ ಆಗ್ಬೇಕು, ಕಾನೂನು ಗೌರವಿಸಬೇಕು, ಸಂವಿಧಾನವನ್ನು ಗೌರವಿಸಬೇಕು. ಇದಾಗಿತ್ತು ಶಾಸಕರಾದಂತ ಅಶ್ವಥ್ ನಾರಾಯಣ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕಾದಿತ್ಯ ಕಾರ್ಲೇಕರ್, ಅಶ್ವಗ ನ್ಯೂಸ್, ಬೆಂಗಳೂರು.